ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳ್ರಿ. ಇವತ್ತು ನಾನು ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ, ಪ್ರವಾದನೆ ಸಂದೇಶ ಹೇಳಕ್ ಬಂದಿಲ್ಲ. ಈ ಸಂದೇಶ ಪ್ರವಾದನೆ ಸಂದೇಶಕ್ಕಿಂತ ಬಹಳ ಇಂಪಾರ್ಟೆಂಟ್ ನಮ್ಮ ಜೀವಿತದ. ಯಾಕಂದ್ರೆ ಯೇಸು ಸ್ವಾಮಿ ಯಾವಾಗ ಬರ್ತಾರ, ಯೇಸು ಸ್ವಾಮಿ ಬರೋಣ ಹೆಂಗಿರ್ತದ, ಯೇಸು ಸ್ವಾಮಿ ಬರುವಾಗ ಜನ ಹೆಂಗ್ ರೆಡಿ ಆಯ್ತಾರ, ಯೇಸು ಸ್ವಾಮಿ ಬರುವಾಗ ಈ ಪ್ರಕೃತಿ ಹೆಂಗ್ ರೆಡಿ ಆಯ್ತದ, ಈ ರಾಜಕೀಯ ಪರಿಸ್ಥಿತಿಗಳು ಯಾವ ರೀತಿ ರೆಡಿ ಆಯ್ತದ, ನಾನು ನಿಮಗೆ ಡೇಟ್ ಇಸ್ವಿ ವರ್ಷಕ್ಕೆ ಸಾಥ್ ಹೇಳ್ತೇವ್ರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೆ ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೆ ಇನ್ನೊಂದು ಸರ್ತಿ ಸ್ವಾಗತಗಳು. ಮತ್ತೊಂದು ಸಲ ಇನ್ನೊಂದು ವಿಡಿಯೋ ಮಾಡಲು ದೇವ್ರು ನಮಗೆ ಸಹಾಯ ಮಾಡಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶ ಏನದ ಅಂತಂದ್ರೆ, ಕೆಲವೊಂದು ದಿವಸಗಳಲ್ಲಿ ನಾವೊಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಾಗ ಒಬ್ಬರು ಸಹೋದರರು ತಮ್ಮನ್ನು ತಾವು ಅಭಿಷಕ್ತರು ಅಂತ ಹೇಳ್ಕೊಳತ್ತಾರ. ದೇವರು ನನಗೆ ಅಭಿಷೇಕಿಸಿದ್ದಾನೆ ಅಂತ ಹೇಳ್ಕೊಳತ್ತಾರ. ಅವರು ಒಂದು ವಿಡಿಯೋವನ್ನು ನೋಡಿದೆ ನಾನು. ಆ ವಿಡಿಯೋದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಯೇಸು ಕ್ರಿಸ್ತನು ಬರುವಂಥ ಸಮಯ, ಟೈಮು, ಇಸ್ವಿ ಎಲ್ಲ ನಾ ಹೇಳ್ತಾ ಅಂತ ಹೇಳತ್ತಾರ. ಅದು ಯಾವ ಸಭೆದಾಗ ಭೀ ಹೇಳಲ್ಲರು, ಆದ್ರೂ ಭೀ ನಾನು ನಿಮ್ಗೆ ಇವತ್ತು ಹೇಳತ್ತಿದ್ದೀನಿ ಅಂತ ಹೇಳತ್ತಾರ. ಬಟ್ ಇದು ಇವ್ರು ಹೇಳತ್ತಿಂದ ಎಷ್ಟು ಖರೆ ಅದ, ಇದು ಇವ್ರು ಹೇಳತ್ತಿಂದ ದೇವ್ರ ವಾಕ್ಯ ಪ್ರಕಾರ ಅದನ, ಇಲ್ಲ ಅಂದ್ರೆ ಇವರೇ ಯಾವುದೋ ಒಂದು ಇನ್ನೊಂದು ಆಲೋಚನೆ ತೊಗೊಂಡು ಬಂದು ಹೇಳತ್ತಾರ. ಸತ್ಯವಾಗಲಿ ನಮಗೆ ಸತ್ಯವೇದದಾಗ ಯೇಸು ಸ್ವಾಮಿ ಯಾವಾಗ ಬರ್ತಾರ, ಟೈಮು, ಡೇಟು, ಇಶ್ವಿ ಏನಾರ ನಮಗೆ ದೇವ್ರ ವಾಕ್ಯದಾಗ ತಿಳಿಪಡಿಸ್ಯದ. ಇಲ್ಲಾಂದ್ರೆ ಯಾರಿಗಾರ ಈ ದುನಿಯಾದಾಗ ಯಾರಿಗಾರ ಖೂನ ಅದನ, ಯೇಸು ಸ್ವಾಮಿ ಈ ಟೈಮಿಗೆ ಬರ್ತಾರೆ ವಾಪಸ್ ಅಂಥೇಳಿ. ಅದ್ರ ಬಗ್ಗೆ ನಾವು ಇವತ್ತು ದೇವ್ರ ವಾಕ್ಯದಾಗ ನೋಡಾರಿ. ದೇವ್ರ ವಾಕ್ಯದಲ್ಲಿ ಏನು ಹೇಳ್ತದಂತ ನಾವು ತಿಳಿದುಕೊಂಬರಿ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 36-44 ವಾಕ್ಯ ಒಂದು ಸರ್ತಿ ನೋಡರಿ. ಓದ್ತಾ ಇದ್ದೀನಿ ನೋಡ್ರಿ ಏನು ಹೇಳ್ತಾ ಇದೆ ಅಂತಂದರೆ, ಆದರೆ ಆ ದಿನವಾಗಲಿ ಗಳಿಗೆಯಾಗಲಿ ನನ್ನ ತಂದೆಗೆ ಮಾತ್ರವೇ ಹೊರತು ಮತ್ಯಾರಿಗೂ ಪರಲೋಕದ ದೂತರಿಗೂ ತಿಳಿಯದು. ಆದರೆ ನೋಹನ ದಿವಸಗಳು ಇದ್ದಂತೆಯೇ ಮನುಷ್ಯಕುಮಾರನ ಬರುಣವು ಇರುವುದು. ನೋಹನು ನಾವೆಯಲ್ಲಿ ಸೇರಿದ ದಿವಸದವರೆಗೆ ಪ್ರಳಯವು ಬರೋದಕ್ಕಿಂತ ಮುಂಚಿನ ಆ ದಿವಸಗಳಲ್ಲಿ ಜನರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡ್ತಾ ಇದ್ದರು. ಪ್ರಳಯವು ಬಂದು ಅವರನ್ನು ಬಡ್ಕೊಂಡು ಹೋಗುವವರೆಗೂ ಅವರಿಗೆ ತಿಳಿದಿರಲಿಲ್ಲ. ಹಾಗೆಯೇ ಮನುಷ್ಯಕುಮಾರನ ಬರುಣವು ಇರುವುದು. ಇಲ್ಲಿ ನಮ್ಗೆ ವಾಕ್ಯದಾಗ ತೋಲ್ ಚಂದ ಕ್ಲಿಯರ್ ಆಗಲಿ, ಆದರೆ ಆ ದಿನವಾಗಲಿ ಗಳಿಗೆ ಆಗಲಿ ನನ್ನ ತಂದೆಗೆ ಮಾತ್ರ ಗೊತ್ತಂಥೇಳಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳತ್ತದ. ಬೇರೆ ಯಾರಿಗೆ ಭೀನೇ ಖೂನ ಇಲ್ಲ ಅಂತ, ತಂದೆ ಒಬ್ಬರಿಗೆ ಖೂನ ಅಂತ ಹೇಳ್ತಾ ಇದೆ. ಆದ್ರೆ ಇವತ್ತು ಇವರು ಸಹೋದರ ಹೇಳ್ತಾ ಇದ್ದರು ಧೈರ್ಯದಿಂದ ಯೇಸು ಸ್ವಾಮಿ ಬರೋದ ಇಸ್ವಿ ಸುದ್ನೆ ಕೇಳ್ತಾ ಅಂತ ಹೇಳತ್ತಾರ ಅವರು. ಬಟ್ ಇದು ಎಷ್ಟು ನಿಜ ಅದ, ಯೇಸು ಸ್ವಾಮಿನೇ ಕ್ಲಿಯರಾಗಿ ಹೇಳತ್ತಾರ. ಅದು ಮಾತು ನನಗೂ ಗೊತ್ತಿಲ್ಲ, ಅದು ತಂದೆ ದೇವ್ರಿಗೆ ಒಬ್ಬರಿಗೆ ಗೊತ್ತಂತ ಹೇಳತ್ತಾರ. ಅದ್ರ ಬಾದು ಇವ್ರು ಹೇಳತ್ತಾರಂತಂದ್ರೆ, ಇದು ಇವ್ರು ಹೇಳುತ್ತಿರುವುದು ಈ ವಾಕ್ಯಕ್ಕೆ ಮತ್ತು ಇವ್ರು ಹೇಳೋದಕ್ಕೆ ಏನಾರ ಸಂಬಂಧ ಅದನ. ಸೊ ಈ ರೀತಿಯಾದ ಒಂದು ಬೋಧನೆ ಇವ್ರಿಗೆ ಎಲ್ಲಿಂದ ಕಲ್ಕೊಂಡು ಹೊಂಟಾರ, ಯಾರು ಕಲಿಸ್ಲತ್ತಾರ? ಇವರು ಯೇಸು ಸ್ವಾಮಿ ವಾಕ್ಯಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರಲ್ಲ. ಸೊ ಇವರು ತಿಳಿಸೋದು ಯೇಸು ಸ್ವಾಮಿ ಬೈಬಲ್ ವಾಕ್ಯಗಳು ಓದಿ ಜನರಿಗೆ ಸುವಾರ್ತೆ ಹೇಳತ್ತಾರ, ಇಲ್ಲಾಂದ್ರೆ ಇವ್ರಿಗೆ ಮತ್ತೆಲ್ಲಿಂದರ ಕಲ್ಕೊಂಡು ಹೇಳತ್ತಾರ. ಅದು ಜನಗಳು ಅರಿತುಕೊಳ್ಬೇಕು, ತಿಳ್ಕೊಬೇಕು. ಜನಗಳು ಕ್ಲಿಯರ್ ಕಟ್ಟಾಗಿ ನಾವು ಇದು 24ನೇ ಅಧ್ಯಾಯ 36 ಹಿಡ್ಕೊಂಡು 44 ತನಕ ಮತ್ತೇನು ಬರೆದ ಸುವಾರ್ತೆದಾಗ ಓದಿದ್ರೆ ನಮಗೆ ಗೊತ್ತಾಯ್ತದ. ಅಲ್ಲಿ ನೋ ಒನ್ ನೋಸ್ ಅಬೌಟ್ ದಟ್ ಡೇ ಆರ್ ನಾಟ್ ಈವನ್ ದ ಆ್ಯಂಜಲ್ಸ್ ಇನ್ ಹ್ಯಾವೆನ್ ನಾರ್ ದ ಸನ್ ಬಟ್ ಓನ್ಲಿ ದ ಫಾದರ್. ಕ್ಲಿಯರಾಗಿ ಇಲ್ಲಿ ಏನು ಹೇಳ್ತದ ಅಂತಂದ್ರೆ, ಅದು ಆ ವಿಷಯದ ಬಗ್ಗೆ, ಆ ದಿನದ ಬಗ್ಗೆ, ಆ ಒಂದು ಗಂಟೆ ಬಗ್ಗೆ ಯೇಸು ಸ್ವಾಮಿ ಯಾವಾಗ ಬರ್ತಾರಂಥೇಳಿ, ಅದು ಸ್ವರ್ಗದ ದೂತರುಗಳಿಗೆ ಆಗಲಿ, ಪರಲೋಕದ ಸ್ವರ್ಗದ ದೂತರುಗಳಿಗೆ ಆಗಲಿ, ಮಗನಿಗಾಗಲಿ, ಮನುಷ್ಯರಿಗಾಗಲಿ ಯಾರಿಗೆ ಗೊತ್ತಿಲ್ಲ. ಅದು ಕೇವಲ ತಂದೆಯ ದೇವರಿಗೆ ಒಬ್ಬರಿಗೆ ಗೊತ್ತದ ಅಂಥೇಳಿ ವಾಕ್ಯದ ಕ್ಲಿಯರಾಗಿ ಹೇಳಿಂದದ. ಅದ್ರ ಸಲುವಾಗಿ ಇಲ್ಲಿ ಏನು ಹೇಳ್ತದ ಅಂತಂದ್ರೆ, ನಾವು ಜಸ್ಟ್ ರೆಡಿಯಾಗಿರ್ರಿ ಅಂತ ಹೇಳ್ತದ ಅಷ್ಟೇ. ಏನು, ಯೇಸು ಸ್ವಾಮಿ ಬರ್ತಾರ, ಅದ್ರ ಸಲುವಾಗಿ ನೀವು ರೆಡಿಯಾಗಿರ್ರಿ. ಯಾಕಂದ್ರೆ ಯಾವಾಗ ಬರ್ತಾರ ಗೊತ್ತಿಲ್ಲ. ಯಾವ ಥರ ಬರ್ತಾರೆ ಅಂತಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ. ಆ ರೀತಿ ಯೇಸು ಸ್ವಾಮಿ ಬರ್ತಾರಂಥೇಳಿ ನಮಗೆ ದೇವ್ರ ವಾಕ್ಯ ಹೇಳ್ತದ. ಅದ್ರ ಸಲುವಾಗಿ ನಮ್ಗೆ ಇಲ್ಲಿ ಬೇರೆದು ಏನು ಭೀ ಇನ್ನೊಂದು ಕ್ವಶನ್ನೇ ಬರೋದು.
ಇದ್ರ ಸಿಂಪಲ್ ಆನ್ಸರ್ ಏನದ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಯೇಸು ಸ್ವಾಮಿ ಎರಡನೇ ಸರ್ತಿ ಬರೋದು ಯಾರಿಗೆ ಭೀ ಖೂನ ಇಲ್ಲ. ತಂದೆಯಾದ ದೇವ್ರಿಗೆ ಒಬ್ರಿಗೆ ಬಿಟ್ಟು ಬೇರೆ ಯಾರಿಗೆ ಭೀ ಖೂನ ಇಲ್ಲ. ಈವನ್ ಯೇಸು ಸ್ವಾಮಿಗೆ ಭೀ ಖೂನ ಇಲ್ಲ ಯಾವಾಗ ಬರ್ತಾರ ಅಂಥೇಳಿ ಈ ಒಂದು ವಾಕ್ಯದಾಗ ನಮಗೆ ತಿಳಿಯಪಡಿಸ್ಲತ್ತದ. ಅದ್ರ ಸಲುವಾಗಿ ಇವ್ರು ಹೇಳ್ತಕ್ಕಂಥದ್ದು ನಿಜವಾಗ್ಲೂ ದೇವ್ರ ವಾಕ್ಯದಾಗ ಇದ್ದಿಂದೇ ಹೇಳತ್ತಾರ, ಇಲ್ಲಾಂದ್ರೆ ಇವರು ಸ್ವಂತ ಬುದ್ಧಿಲಿಂದ ಹೇಳತ್ತಾರ, ನಾವು ಅರ್ಥಕೊಳ್ಬೇಕು. ಮತ್ತು ಇದೇ ಪ್ರಕಾರ ನಾವು ಇನ್ನೊಂದು ವಾಕ್ಯ ನೋಡರಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ. ತಂದೆಯು ತನ್ನ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಸಮಯಗಳನ್ನು ಕಾಲಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಸಂಬಂಧಪಟ್ಟದಲ್ಲ. ಇಲ್ಲಿ ಯೇಸು ಸ್ವಾಮಿಗೆ ಅವ್ರ ಶಿಷ್ಯರು ಕೇಳತ್ತಾರೆ, ಏನಂತ ಕೇಳತ್ತಾರ ಅಂತಂದ್ರೆ, ಮತ್ತು ಇಸ್ರಾಯೇಲ್ದೊಂದು ರಾಜ್ಯ ಮತ್ತು ಯಾವಾಗ ಪುನರ್ ಸ್ಥಾಪನೆ ಆಗ್ತದ ದೇವ್ರಿ, ಅದು ನಮಗೆ ಹೇಳ್ರಿ ಅಂಥೇಳಿ ಅವ್ರ ಶಿಷ್ಯರು ಕೇಳಿದಾಗ ಯೇಸು ಸ್ವಾಮಿ ಅವ್ರಿಗೆ ಏನು ಹೇಳತ್ತಾರ ಅಂತಂದ್ರೆ, ಕ್ಲಿಯರಾಗಿ ಹೇಳತ್ತಾರ, ಅದು ಏನದ ಅಂತಂದ್ರೆ ಆ ತಂದೆಯಾದ ದೇವರ ಅಧಿಕಾರದಾಗ ಇದ್ದಿಂದದಂತ ಅದು ಟೈಮು. ಅದರ ಸಲೇದು ಅದ್ರ ಬಗ್ಗೆ ತಿಳ್ಕೊಳ್ಳೋ ಜರೂರತ್ತಿಲ್ಲ ನಿಮ್ಗೆ, ಅದ್ರ ಬಗ್ಗೆ ನೀವೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಆದ್ರೆ ನೀವೇನು ಮಾಡಿರಿ, ಪವಿತ್ರಾತ್ಮ ಹೊಂದಿಕೊಂಡು ನೀವು ಏನು ಮಾಡಿರಿ ಅಂದರೆ ಎಲ್ಲ ಕಡೆ ಭೂಮಿ ಕಟ್ಟ ಕಡೆವರೆಗೆ ಹೋಗಿ ನಂದೊಂದು ಸಾಕ್ಷಿಗಳಾಗಿ ನಿಂದಿರ್ರಿ, ಅದೇ ನಿಮ್ಮ ದಂಧ್ಯ. ಏನು ಹೇಳತ್ತಾರ, ಯೇಸು ಸ್ವಾಮಿ ಯಾವಾಗ ಬರ್ತೇನೋ ವಾಪಸ್ಸು, ಅದಕ್ಕಿಂತ ಇಂಪಾರ್ಟೆಂಟ್ ಏನದ ನಿಮ್ಗೆ ಅಂತಂದ್ರೆ ಕಟ್ಟ ಕಡೆಯವರೆಗೆ ಹೋಗಿ ನೀವು ದೇವ್ರ ಸುವಾರ್ತೆ ಸಾರ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು. ಆದರೆ ಇವತ್ತು ಇವ್ರು ಹೇಳೋ ವಾಕ್ಯಗಳು ಎದ್ರ ಬಗ್ಗೆ ಹೇಳತ್ತಾರ, ಜನರಿಗೆ ಉಲ್ಟಾ ಹೆದರ್ಸ್ಲತ್ತಾರ. ಏನಂತ ಹೆದರ್ಸ್ಲತ್ತಾರ ಅಂತಂದ್ರೆ, ನೋಡ್ರಿ ಇನ್ನು 2-3 ವರ್ಷದಾಗ ಯೇಸು ಸ್ವಾಮಿ ಹೊಂಟಾರ, ಇವ್ರಿಗೆ ಹೊಂಟಾರ ಅಂಥೇಳಿ ಅದು ಎಲ್ಲಿ ಯಾರು ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯನೇ ಹೇಳತ್ತಿಲ್ಲ, ಇವ್ರಿಗೆ ಹೆಂಗೆ ಗೊತ್ತಾಗ್ಲತ್ತದ? ಅದ್ರ ಸಲುವಾಗಿ ನಿಜವಾಗ್ಲೂ ಒಬ್ಬ ವಿಶ್ವಾಸಿ ಯೇಸು ಸ್ವಾಮಿಗೆ ನಂಬ್ಲತ್ತಾನ ಅಂತಂದ್ರೆ ಅವನು ಯೇಸು ಸ್ವಾಮಿಯ 2ನೇ ಸರ್ತಿ ಹೊಂಟನಂತಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಹೆಚ್ಚಾಗಿ ನಾವು ಸಂತೋಷ ಪಡಬೇಕು. ಯಾಕೆ ನಾವು ಸಂತೋಷ ಪಡಬೇಕು ಅಂತಂದರೆ, ನಾವು ಎಷ್ಟೋ ದಿನ ಹಿಡಿದು ನಾವು ದೇವ್ರಿಗೆ ಕಾಯ್ಲತ್ತಿದ್ದೇವೆ, ನಾವು ಯಾವಾಗ ದೇವ್ರು ಬರ್ತಾರ ನಮಗೆ ಕರ್ಕೊಂಡು ಹೋಗ್ತಾರ ಅಂಥೇಳಿ. ಆದ್ರೆ ಅವ್ರು ಇವಾಗ ಹೊಂಟಾರ ಅಂತಂದ್ರೆ ನಾವು ರೆಡಿಯಾಗಿರ್ಬೇಕಂದ್ರೆ ಏನು ಅಂತಂದರೆ, ನಾವು ವಾಕ್ಯಗಳನ್ನು ಕಲಿತು ಅವನ ವಾಕ್ಯಗಳಿಗಪ್ಲೆ ನಾವು ನಡಿಬೇಕು. ಆದರೆ ಅದರಿಂದ ನಮಗೆ ಯಾವುದೇ ರೀತಿಯಾದ ಭಯಗಳು ಇರಲ್ಲ ಅಂಥೇಳಿ ಈ ವಾಕ್ಯದಾಗ ಹೇಳತ್ತದ. ಮತ್ತು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 7 ಏನು ಹೇಳುತ್ತದಂದ್ರೆ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 36 ವಾಕ್ಯದಾಗ ನಾವು ಏನು ನೋಡಿದೆವು ಅದೇ ವಾಕ್ಯವನ್ನು ಇಲ್ಲಿ ತೋರಿಸ್ತದೆ. ತಿರುಗಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏನು ಅಂತಂದ್ರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಯಾವುದೇ ರೀತಿಯಾದ ಒಂದು ಟೈಮ್ ವೇಸ್ಟ್ ಮಾಡೋ ಜರೂರತ್ತಿಲ್ಲ ಅಂತ ಹೇಳಿಬಿಟ್ಟು ದೇವ್ರ ವಾಕ್ಯ ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಕ್ಲಿಯರಾಗಿ ಹೇಳತ್ತದ. ಯೇಸು ಸ್ವಾಮಿನೇ ಹೇಳತ್ತಾರ ಅವ್ರ ಬಾಯಿಲಿ. ಏನು ಹೇಳತ್ತಾರ ಅಂತಂದ್ರೆ, ಜಸ್ಟ್ ನೀವು ರೆಡಿಯಾಗಿರ್ರಿ ಅಂತ ಹೇಳತ್ತಾರ ಅಷ್ಟೇ. ನಾನು ಯಾವಾಗ ಬರ್ತೀನಿ ನೀವು ರೆಡಿಯಾಗಿರ್ರಿ. ಅದು ವಾಕ್ಯ ನೀವು ಎಲ್ಲಿ ನೋಡ್ಬೋದು ಅಂತಂದ್ರೆ 42ನೇ ವಚನದಲ್ಲಿ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42ರಲ್ಲಿ, ಬಿ ರೆಡಿ ಬಿಕಾಸ್ ದ ಸನ್ ಆಫ್ ಮ್ಯಾನ್ ವಿಲ್ ಕಮ್ ಅಟ್ ಆನ್ ಅವರ್ ವೆನ್ ವಿ ಡು ನಾಟ್ ಎಕ್ಸ್ಪೆಕ್ಟ್. ಈ ಒಂದು ದೇವರ ಮಗನು ಮನುಷ್ಯಕುಮಾರ ಯಾವಾಗ ಬರ್ತಾನಂತ ಅಂತಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ. ಹೀಗೆ ಬರ್ತಾನಂತ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ, ಅವಾಗ ಸಡನ್ನಾಗಿ ಬರ್ತಾನಂತ. ಅದ್ರ ಸಲುವಾಗಿ ನಾವು ಏನಾಗಿರ್ಬೇಕಂತ ಹೇಳತ್ತಾರಂದ್ರೆ, ನಾವು ರೆಡಿಯಾಗಿರ್ಬೇಕಂತ. ಅದು ಬಿಟ್ಟು ನಾವು ಅದ್ರ ಬಗ್ಗೆ ವರಿ ಮಾಡೋ ಜರೂರತ್ತಿಲ್ಲ. ನಾವು ಯೇಸು ಸ್ವಾಮಿ ಬರ್ತಾರಲ್ಲ ನಮಗೇನಾಗ್ತದೋ ಏನೋ ಇದ್ರ ಬಗ್ಗೆ ನಾವು ಚಿಂತೆ ಮಾಡೋ ಜರೂರತ್ತಿಲ್ಲ. ನಮಗೇನು ಅಂತಂದರೆ ಯೇಸು ಸ್ವಾಮಿ ವಾಕ್ಯದಲ್ಲಿ ನಮಗಿದು ಮಾತು ಹೇಳ್ತಾ ಇದೆ. ಅದು ಬಿಟ್ಟು ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಬೋ ಜರೂರತ್ತಿಲ್ಲ. ನಾನು ನಿಮಗೆ ಕ್ಲಿಯರಾಗಿ 2 ಪಾಯಿಂಟ್ನ ಹೇಳ್ತೀನಿ. ಈ ಒಂದು ಬ್ರದರ್ ಅವ್ರು ಹೇಳಿನ ಮಾತಿಂದಕ್ಕೆ ಬೈಬಲ್ದಾಗ ಕ್ಲಿಯರ್ ಕಟ್ಟಾಗಿ ಹೇಳತ್ತದ. ಎಲ್ಲಿ ಭೀನೇ ಇಲ್ಲ, ಇಡೀ ಪೂರ ಬೈಬಲ್ ಮುಗಿಯೋ ತನಕ ಯೇಸು ಸ್ವಾಮಿ ತಿರುಗಿ ಬರೋದು ಡೇಟು ಟೈಮು ಇಸ್ವಿ ಎಲ್ಲಿ ಭೀನೇ ಇಲ್ಲ.
ಯಾರಾದರೂ ನಿಮಗೆ ಹಿಂಗೆ ಹೇಳತ್ತಾರ ಯೇಸು ಸ್ವಾಮಿ ಈ ಡೇಟಿಗೆ ಹೊಂಟಾರ, ಈ ಟೈಮಿಗೆ ಹೊಂಟಾರ ಅಂತಂದ್ರೆ ದಯಮಾಡಿ ಆ ಥರ ಬೋಧನೆ ಮಾಡೋರ ಹತ್ರ ನೀವು ಹೋಗಬೇಡಿರಿ. ಯಾಕಂದ್ರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಒಂದು ಪ್ರೀಚಿಂಗ್ ಇದೆ, ಅದು ಬೋಧನೆ ಇದೆ. ಅದರಿಂದ ನೀವು ಆತ್ಮಿಕವಾಗಿ ಏನೂ ಲಾಭ ಹೊಂದಲ್ಲ. ಇನ್ನೊಂದೇನು ಅಂತಂದ್ರೆ ಯೇಸು ಸ್ವಾಮಿ ಯಾವಾಗ ಬರ್ತಾರೋ ಅದಕ್ಕಿಂತ ನಾವು ಯೇಸು ಸ್ವಾಮಿ ಬರೋಣದ್ರ ಬಗ್ಗೆ ರೆಡಿಯಾಗಿದ್ದೇವಾ, ಆತನ ಬಂದು ನಂತರ ನಮ್ಗೆ ಕರ್ಕೊಂಡು ಹೋಯ್ತಾನ ಅದ್ರ ಸಲದ ನಾವು ರೆಡಿಯಾಗಿದ್ದೇವ. ಸೊ ಇದು 2 ಪಾಯಿಂಟ್ ತೋಲ್ ಇಂಪಾರ್ಟೆಂಟ್ ಅವ. ಅದು ಬಿಟ್ಟರೆ ನಾವು ಯಾವಾಗ ಬರ್ತಾರ ನಮಗೆ ಡೇಟು ಇಸ್ವಿ ತಗೊಂಡು ಏನು ಮಾಡೋ ಜರೂರತ್ತಿಲ್ಲ. ಏಕೆಂತಂದರೆ ಅವ್ರು ಇವತ್ತೇ ಹೊಂಟಾರ ಅಂತಂದ್ರೆ ಭೀ ನಮಗೇನು ಭಯ ಇಲ್ಲ. ಮತ್ತು ಇನ್ನೂ 10 ವರ್ಷ ಆಗಲಿ, ಒಂದು 50 ಇಯರ್ಸ್ ಆಗಿ ಬಂದು ಹೊಂಟಾರಂದ್ರೆ ಭೀ ನಮಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾಕೆಂದರೆ ನಾವು ಆಲ್ರೆಡಿ ನಾವು ಆತನಿಗೋಸ್ಕರ ಕಾಯ್ಕೊಂಡಿದ್ದೆವು, ಆತನಿಗೋಸ್ಕರ ನಾವು ರೆಡಿಯಾಗಿದ್ದೆವು. ಅದ್ರ ಸಲುವಾಗಿ ಈ ರೀತಿಯಾದ ಬೋಧನೆಯಿಂದ ನಿಮ್ಮನ್ನು ನೀವು ಆಲೋಚನೆ ಮಾಡಿರಿ. ಯಾಕಂತಂದ್ರೆ ನಾವು ಕೇವಲ ಈ ಲೋಕದಾಗ ಬದುಕಬೇಕಂದ್ರೆ ಒಳ್ಳೆ ಮನೆ ಕಟ್ಕೋತೇವೆ, ಆ ಮನೆಗೆ ಏನೇನು ಹಾಕಬೇಕು ಅದು ಕಟ್ಕೋತೇವೆ, ಆ ಮನೆಗೆ ಏನೇನು ಪ್ರಾಡಕ್ಟ್ಗಳು ಯೂಸ್ ಮಾಡಬೇಕು. ಸಪೋಸ್ ನಾವು ಒಂದು ಮೊಬೈಲ್ ಫೋನೇ ತೊಗೊಂಡೇವು ಅಂತಂದ್ರೆ ಅದಕ್ಕೆ ನಾವು ಸ್ಕ್ರೀನ್ ಗಾರ್ಡ್ ಹಾಕ್ತೇವೆ, ಅದಕ್ಕೊಂದು ಬ್ಯಾಕ್ ಸೈಡ್ ಕವರ್ ಹಾಕ್ತೇವೆ. ಯಾಕಂದ್ರೆ ಅದಕ್ಕೆ ರಕ್ಷಣೆ ಮಾಡಿಸಲೇದು, ಆ ಫೋನಿಗೆ ನಾವು ರಕ್ಷಣೆ ಮಾಡಿಸಲೇದು ಈ ಥರ ಮಾಡ್ತೇವೆ. ಆದರೆ ನಿಮ್ಮ ಆತ್ಮ ರಕ್ಷಣೆ ಆಗಬೇಕು, ನಿಮ್ಮ ಆತ್ಮಕ್ಕೆ ಪ್ರೊಟೆಕ್ಟ್ ಆಗಬೇಕು ಅಂತಂದ್ರೆ ನೀವು ಅದಕ್ಕೆ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು? ದೇವ್ರ ವಾಕ್ಯಲಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು. ದೇವ್ರ ವಾಕ್ಯ ನೀವು ಎಷ್ಟು ಚಂದ ಕಲ್ಕೊಂಡಿರಿ ಅಷ್ಟು ಚಂದ ನಿಮ್ಮ ಆತ್ಮಕ್ಕೆ ನೀವು ಪ್ರೊಟೆಕ್ಷನ್ ಮಾಡ್ಕೋತೀರಿ. ಯಾಕಂತಂದ್ರೆ ಇದೇ ಮತ್ತೇನು ಬರೆದ ಸುವಾರ್ತೆಯಲ್ಲಿ ನೋಡ್ಬೇಕಂತಂದ್ರೆ ನಿಮಗೊಂದು ವಾಕ್ಯ ಹೇಳ್ತೀನಿ, ನಾನು ತಿರುಗಿ ಎಚ್ಚರ ಮಾಡ್ತಾಯಿದ್ದೀನಿ. ಯಾಕಂತಂದ್ರೆ ಈ ವಾಕ್ಯ ನಮಗೆ ತೋಲ್ ಮುಖ್ಯವಾಗ್ಯದ. ಇದೇ ಒಂದು ಮತ್ತೇನು ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಾಕ್ಯದಾಗ ಏನು ಹೇಳ್ತದ ಅಂತಂದ್ರೆ, ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ಯಾವನಾದರೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಿಂದಿರ್ರಿ. ಯಾಕೆಂದರೆ ನನ್ನ ಹೆಸರಿನಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನು ಎಂದು ಹೇಳಿ ಅನೇಕರನ್ನು ಮೋಸಗೊಳಿಸುವರು ಅಂಥೇಳಿ ಇದು ಕ್ಲಿಯರಾಗಿ ಹೇಳ್ಯದ. ಅದಕ್ಕೋಸ್ಕರ ಇವತ್ತು ನಿಮಗೆ ಒಬ್ಬರು ಪ್ರೀಚ್ ಮಾಡತ್ತಾರ ಅಂತಂದ್ರೆ ಅವರು ದೇವ್ರ ವಾಕ್ಯನೇ ಹೇಳತ್ತಾರ, ಇಲ್ಲಾಂದ್ರೆ ಅವ್ರ ಸ್ವಂತ ಬುದ್ಧಿಲಿಂದ ಇನ್ನೊಂದು ಹೇಳತ್ತಾರ. ನೀವು ವಾಕ್ಯದಿಂದ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಯೇಸು ಸ್ವಾಮಿ ವಾಕ್ಯದಾಗೆ ಹೇಳಿನದ ಏನು ಅಂತಂದ್ರೆ, ಪ್ರತಿ ಆತ್ಮಕ್ಕೆ ನಂಬಲಕ್ಕೆ ಹೋಗ್ಬೇಡ್ರಿ. ನೀವು ಆಯಾ ಆತ್ಮಗಳಿಗೆ ನೀವು ಟೆಸ್ಟ್ ಮಾಡಿರಿ, ಅದರೊಳಗೆ ದೇವ್ರ ಕಡೆಯಿಂದ ಬಂದಿಂದ ಯಾವುದದ ಮತ್ತು ಸೈತನ್ ಕಡೆಯಿಂದ ಯಾವ್ದು ಬಂದಿದ್ದದ ಅಂತೇಳಿ ಟೆಸ್ಟ್ ಮಾಡ್ರಿ ಅಂತ ಹೇಳತ್ತಾರ. ಅದನ್ನು ಹೆಂಗೆ ಟೆಸ್ಟ್ ಮಾಡಬೇಕು ಅಂತಂದ್ರೆ, ಅದು ನಾವು ಹೆಂಗೆ ಟೆಸ್ಟ್ ಮಾಡಬೇಕು ಅಂದರೆ ಕೇವಲ ದೇವ್ರ ವಾಕ್ಯಲಿಂದ ಟೆಸ್ಟ್ ಮಾಡಬೇಕು. ಇವತ್ತು ಅವ್ರ ಆಲೋಚನೆಗಳಿಂದ ಏನೇನೋ ಮಾತಾಡ್ಲತ್ತಾರ, ಮತ್ತೇನು ಹೇಳತ್ತಾರ ಅಂತಂದ್ರೆ, ನಾವು ಏನೋ ಒಂದು ಅವರಿಗೆ ದೇವ್ರ ವಾಕ್ಯದಾಗ ಈ ಥರ ಇಲ್ಲಲ್ಲ, ನೀವು ಈ ಥರ ಬೋಧನೆ ಮಾಡತ್ತಿರಲ್ಲ ಅಂತಂದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವ್ರು ಏನು ಹೇಳತ್ತಾರ ಅಂತಂದರೆ, ಲೋಕಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳು ಭೀ ದೇವ್ರ ವಾಕ್ಯ ಕಂಪೇರ್ ಮಾಡಿಬಿಟ್ಟು ದೇವ್ರ ವಾಕ್ಯದಾಗ ಇದು ಭೀ ಇಲ್ಲಲ್ಲ, ಇದು ಯಾಕೆ ನೀವು ಮಾಡತ್ತೀರಿ, ಇದು ಭೀ ಇಲ್ಲಲ್ಲ, ಇದು ನೀವು ಯಾಕೆ ಮಾಡತ್ತೀರಿ ಅಂತ ಹೇಳತ್ತಾರ. ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ನಾವು ಯೂಸ್ ಮಾಡುವಂಥ ವಸ್ತುಗಳು ಅನೇಕವಿದಾವೆ. ಅವು ಕೇವಲ ನಾವು ಈ ಲೋಕದಲ್ಲಿ ಬಿಟ್ಟು ಹೋಗುವಂಥ ವಸ್ತುಗಳು. ಅವು ಬೈಬಲ್ದಾಗಿಲ್ಲ ಅಂತಂದ್ರೆ ನಾವು ಯೂಸ್ ಮಾಡಬಾರ್ದು ಅಂತಲ್ಲ. ಆದರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳು ಏನಂದರೆ, ದೇವರ ವಾಕ್ಯವು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಯಾರಾದರೂ ಬಂದು ಅವ್ರ ಸ್ವಂತ ಬುದ್ಧಿಲಿಂದ ಏನೇನೋ ಹೇಳತ್ತಾರ ಅಂತಂದ್ರೆ ಅದಕ್ಕೆ ದಯಮಾಡಿ ಯಾರು ನಂಬ್ಲಕ್ಕೆ ಹೋಗಬೇಡ್ರಿ. ಯಾಕೆಂತಂದರೆ ಈ ಲೋಕದಲ್ಲಿ ನಾವು ಒಂದಿನ ನಶಿಸಿ ಹೋಗುವಂಥವರು. ಆದರೆ ಯೇಸು ಸ್ವಾಮಿ ಹೇಳಿರುವಂತೆ ನಮಗೆ ಒಂದು ಪರ್ಮನೆಂಟ್ ಜಾಗ ಏನು ಅಂದರೆ ಪರಲೋಕ. ಆ ಪರಲೋಕದಾಗ ನಾವು ಪಾಲು ಹೊಂದಬೇಕು ಅಂತಂದರೆ ನಾವು ವಾಕ್ಯದ ಮಾರ್ಗದಾಗ ಹಾದಿ ನಡೆದೆವು ಅಂತಂದರೆ ನಾವು ಪರಲೋಕದಾಗ ನಾವು ಪಾಲು ಹೊಂದ್ಲಕ್ಕೆ ಸಾಧ್ಯ.